ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನಲ್ ವೇದಿಕಾ ನಯನ ಕಾನ್ಶಿಯಸ್ ಐಸ್. ನಿಜವಾಗ್ಲೂ ಇವತ್ತು ತುಂಬಾ ಯೂಸ್ಫುಲ್ ಆಗಿರುವಂತ, ತಕ್ಷಣಕ್ಕೆ ಪರಿಹಾರ ಸಿಗುವಂತ ಹಾಗೂ ಇನ್ಸ್ಟೆಂಟ್ ಮಿರಾಕಲ್ ಅಂತ ಹೇಳ್ತೀವಲ್ವಾ, ಆ ತರ ಇನ್ಸ್ಟೆಂಟ್ ಆಗಿ ಸಿಗುವಂತದ್ದು. ಕೇವಲ ಒಂದೇ ಒಂದು ದಿನ ನೀವು ಈ ಮಂತ್ರವನ್ನ ಚಾಂಟ್ ಮಾಡಿದ್ರೆ ಖಂಡಿತ ಹೌದು, ಈ ಸ್ವಿಚ್ ವರ್ಡ್ಗಳೇನಿರುತ್ತೆ, ವೇದಿಕ್ ಸ್ವಿಚ್ ವರ್ಡ್ ಏನಿರುತ್ತೆ, ಇದು ಕೂಡ ನಾವು ಯಾವ್ದನ್ನ ನಾವು ಚಾಂಟ್ ಮಾಡ್ತೀವೋ ಅದೆಲ್ಲದೂ ನಾವು ಮಂತ್ರ ಅಂತ ಕರೆದ್ರೆ ತಪ್ಪಾಗೋದಿಲ್ಲ. ಯಾಕೆ ಅಂದ್ರೆ ನಾವು ಚಾಂಟ್ ಮಾಡೋದ್ರಲ್ಲಿ ಅದರಲ್ಲಿ ಏನಿರುತ್ತೆ, ಒಂದು ವೈಬ್ರೇಷನ್ ಇರುತ್ತೆ. ಆ ವೈಬ್ರೇಷನ್ ಇರ್ಲಿಲ್ಲ ಅಂದ್ರೆ ನಾವು ವಿಶ್ ಮಾಡುವಂಥದ್ದು ಯಾವುದು ಫಲ ಸಿಗೋದಿಲ್ಲ. ಇದನ್ನ ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಓಕೆ, ಈಗ ನಾನು ನಿಮ್ಗೆ ಕೊಡ್ತಾ ಇರುವಂತ ಈ ಒಂದು ಸ್ವಿಚ್ ವರ್ಡ್, ವೇದಿಕ್ ಸ್ವಿಚ್ ವರ್ಡ್, ಇದು ತುಂಬಾ ಪವರ್ಫುಲ್ ಆಗಿರುವಂತ ವೇದಿಕ್ ಸ್ವಿಚ್ ವರ್ಡ್. ಇದನ್ನ ನೀವು ಏನೇನಕ್ಕೆಲ್ಲ ಉಪಯೋಗ ಮಾಡ್ಕೋಬೇಕು ಅಂತ ಹೇಳಿದ್ರೆ, ನೋಡಿ, ಈಗ ನಿಮ್ಮ ಒಂದು ವಿಶ್ ಇರುತ್ತೆ, ಡ್ರೀಮ್ಸ್ ಇಟ್ಕೊಂಡಿರ್ತೀರಾ, ನಿಮ್ಮ ಡಿಸೈರ್ಸ್ ಗಳು ಇಟ್ಕೊಂಡಿರ್ತೀರಿ. ಅಂದ್ರೆ ನಿಮ್ಮ ಕನಸುಗಳು, ಆಸೆ, ಆಕಾಂಕ್ಷೆಗಳು, ಏನೇನೆಲ್ಲ ನಾವು ರೀಚ್ ಆಗ್ಬೇಕು, ನಾವು ಲೈಫಲ್ಲಿ ಇದು ನಮಗೆ ಬೇಕಾಗಿದೆ, ಓಕೆ, ನಮ್ಮ ಏಮ್ ರೀಚ್ ಆಗ್ಬೇಕಾಗಿದೆ, ನಮ್ಮ ಗೋಲ್ ರೀಚ್ ಆಗ್ಬೇಕಾಗಿದೆ, ನನಗಿದು ಲೈಫಿಗೆ ಇದು ಬೇಕು ಅಷ್ಟೇ. ಯಾವ್ದನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರೋ ಅದನ್ನ ನೀವು ರೀಚ್ ಮಾಡ್ಕೊಳ್ಳಿಕ್ಕೆ, ಸಕ್ಸಸ್ ಮಾಡ್ಕೊಳ್ಳಿಕ್ಕೆ ನಾನಿವತ್ತು ಕೊಡ್ತಾ ಇರುವಂತ ವೇದಿಕ್ ಸ್ವಿಚ್ ವರ್ಡ್ ತುಂಬಾ ಪವರ್ಫುಲ್ ಆಗಿದೆ, ತುಂಬಾ ಪವರ್ಫುಲ್ ಆಗಿದೆ. ಸೊ ಈಗ ನೀವ್ ಏನ್ ಮಾಡ್ಬೇಕು, ಈ ವೇದಿಕ್ ಸ್ವಿಚ್ ವರ್ಡ್ ಅನ್ನ ಯಾವ ರೀತಿ ಚಾಂಟ್ ಮಾಡ್ಬೇಕು ಅಂತ ಹೇಳಿದ್ರೆ, ಅದಕ್ಕಿಂತ ಮೊದಲು ನಾನು ನಿಮಗೆ ಯಾವ ಸ್ವಿಚ್ ವರ್ಡ್ ಅನ್ನ ಕೊಡ್ತಾ ಇದ್ದೀನಿ ಅನ್ನೋದನ್ನ ನೀವು ನೋಡ್ಕೊಂಡು ಬರೋಣ ಬನ್ನಿ. ನೋಡಿ, ನಾನು ಇಲ್ಲಿ ಕೊಡ್ತಾ ಇರೋವಂಥದ್ದು ಆಪತತ್ಸ್ಯ ಪ್ರತಿಹಾರ್ಯ. ಕೇಳಿಸ್ಕೊಳ್ಳಿ ಸರಿಯಾಗಿ, ಆಪತತ್ಸ್ಯ ಪ್ರತಿಹಾರ್ಯ ಅಂತ ಹೇಳಿ. ಇದನ್ನ ನಾವು ಅಲ್ಲಿ ಇಂಗ್ಲಿಷ್ ಅಲ್ಲೂ ಕೊಟ್ಟಿರ್ತೀನಿ, ಕನ್ನಡದಲ್ಲೂ ಕೊಟ್ಟಿರ್ತೀನಿ. ನನ್ನ ವಾಯ್ಸ್ ಅಲ್ಲಿ ನೀವು ಕೇಳ್ಕೊಳ್ಳಿ ಯಾವ ತರ ಬಂತು. ಆಪತತ್ಸ್ಯ ಪ್ರತಿಹಾರ್ಯ. ಇನ್ನೊಮ್ಮೆ ಹೇಳ್ತೀನಿ, ಆಪತತ್ಸ್ಯ ಪ್ರತಿಹಾರ್ಯ. ಸರಿಯಾಗಿ ಕೇಳಿಸ್ಕೊಂಡ್ರಿ ಅಂತ ಹೇಳ್ತೀನಿ. ನಾನು ಅದಕ್ಕೇನೆ ಮೊದಲೇನೆ ನಿಮಗೆ ಈ ವೇದಿಕ್ ಸ್ವಿಚ್ ವರ್ಡ್ ಅನ್ನ ಕೊಟ್ಬಿಟ್ಟಿದ್ದೀನಿ. ಈಗ ನೀವ್ ಏನ್ ಮಾಡ್ಬೇಕು, ಓಕೆ, ನನ್ನ ವಿಡಿಯೋ ಸಿಕ್ಕ ತಕ್ಷಣ ಎಷ್ಟೋ ಜನ ತಕ್ಷಣಕ್ಕೆ ನೀವು ಮಾಡ್ಲಿಕ್ಕೆ ಹೋಗ್ಬೇಡಿ. ನನ್ನ ವಿಡಿಯೋ ನೋಡಿ ಸಮಾಧಾನವಾಗಿ ಕುತ್ಕೊಂಡು ಎಷ್ಟೋ ವರ್ಷಗಳಿಂದ ನೀವು ವಿಶ್ ಮಾಡ್ಕೊಳ್ತಾ ಇರುವಂತದ್ದು ಇರಬಹುದು, ತಿಂಗಳಿಂದ ವಿಶ್ ಮಾಡ್ಕೊಳ್ಳುವಂಥದ್ದು ಇರಬಹುದು, ಅಥವಾ ಈ ಒಂದು ವಾರದಿಂದ, ಒಂದು ದಿನದಿಂದ ಯಾಕೋ ನನಗಿದು ಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿ ಏನಾದ್ರೂ ಅನ್ಕೊಂಡಿದ್ದಿದ್ರೆ, ಅದು ಯಾವುದು ನಿಮಗೆ ತುಂಬಾ ಇಂಪಾರ್ಟೆಂಟು, ಯಾವುದು ನೀಡ್ ಇದೆ, ನೆಸೆಸಿಟಿ ಇದೆ, ಅದನ್ನ ಫಸ್ಟ್ ನೀವು ಮೈಂಡಿಗೆ ತಗೊಳ್ಳಿ. ಸೊ ಎಲ್ಲದಕ್ಕೂ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ನಾನು ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಹೇಳ್ತಾ ಹೋಗ್ತೀನಿ. ನನ್ನ ವಿಡಿಯೋ ಪ್ರಕಾರನೇ ನೀವು ಸಹ ಇದೇ ಸ್ಟೆಪ್ ಅನ್ನ ಫಾಲೋ ಮಾಡಿ. ಏನದು ಅಂತ ಹೇಳಿದ್ರೆ, ನಾನು ಹೇಳಿದೆ, ವಿಡಿಯೋ ನೋಡಿದ್ಮೇಲೆ ಮೊದಲು ಸಮಾಧಾನವಾಗಿ, ಶಾಂತಿಯುತವಾಗಿ ನೀವೇನ್ ಮಾಡ್ಕೋಬೇಕು, ನಿಮ್ಮ ಮೈಂಡ್ ಅನ್ನ ಸೆಟ್ ಮಾಡ್ಕೊಂಬಿಡಿ, ಯಾವುದು ನಿಮಗೆ ಬೇಕಾಗಿದೆ, ಓಕೆನಾ. ನಂತರ ಒಂದು ಜಾಗದಲ್ಲಿ, ಯಾರೂ ನಿಮ್ಮನ್ನ ಡಿಸ್ಟರ್ಬ್ ಮಾಡದೇ ಇರುವಂತ ಒಂದು ಜಾಗದಲ್ಲಿ ಹೋಗಿ ಆರಾಮಾಗಿ ಕುತ್ಕೊಂಡ್ಬಿಡಿ. ಇದು ತುಂಬಾ ಇಂಪಾರ್ಟೆಂಟ್. ನಾವು ವಿಶ್ ಮಾಡುವಾಗ ನಾವು ನಮ್ಮ ವಿಶ್ ಅಷ್ಟೇ ನಮ್ಮ ಜೊತೆನಲ್ಲಿ ಇರ್ಬೇಕು. ಯಾರೋ ಕಾಲ್ ಮಾಡ್ತಾ ಇದ್ದಾರೆ, ನಮ್ಮ ಮೊಬೈಲ್ ರಿಂಗ್ ಆಗ್ತಾ ಇದೆ, ಹೊರಗಡೆಯಿಂದ ಡೋರ್ ಬೆಲ್ ಯಾರೋ ಮಾಡಿದ್ರು, ಯಾರೋ ನಿಮ್ಮ ಹೆಸರು ಹಿಡಿದು ಕೂಗ್ತಾ ಇದ್ದಾರೆ, ಕರೀತಾ ಇದ್ದಾರೆ, ಇದು ಯಾವುದನ್ನು ಮಾಡಕ್ ಹೋಗ್ಬೇಡಿ. ಡೀಪ್ ಆಗಿ ಮಾಡ್ತಾ ಇರ್ತೀರಿ, ಸಡನ್ ಆಗಿ ಕಣ್ ಬಿಡೋ ಅಂತದ್ದು, ಇದು ಯಾವುದನ್ನು ಮಾಡಬೇಡಿ. ಯಾಕೆ ಅಂದ್ರೆ ನಿಮ್ಮ ವಿಶ್ ಫುಲ್ಫಿಲ್ ಆಗ್ಬೇಕು ಅಲ್ವಾ. ಸ್ವಲ್ಪನಾದ್ರೂ ನಾವು ಒಂದು ಡಿಸಿಪ್ಲಿನ್ ಹಾಗೂ ಒಂದು ಕಲ್ಚರ್ನ ಮೇಂಟೈನ್ ಮಾಡಲೇಬೇಕಾಗತ್ತೆ. ಇದೆಲ್ಲ ತುಂಬಾ ಜನಕ್ಕೆ ಸಿಕ್ಕಿರುವಂತ ಉತ್ತರಗಳು, ಸಾಕಷ್ಟು ಉತ್ತರಗಳು ಸಿಕ್ಕಿದೆ. ಎಷ್ಟು ಜನ ನನ್ನ ಸ್ಟೂಡೆಂಟ್ಸ್ ಅಂತೂ ಇದನ್ನ ತುಂಬಾ ಜನ ಪರಿಹಾರಗಳನ್ನ ತಗೊಂಡ್ಬಿಟ್ಟಿದ್ದಾರೆ ಇದರಲ್ಲಿ ಆಲ್ರೆಡಿ. ಇದನ್ನ ಗೋಲ್ಡನ್ ಅಂತ ವೇದಿಕ್ ಸ್ವಿಚ್ ವರ್ಡ್ ಅಂತ ಕರೆದ್ರು ತಪ್ಪಾಗಲ್ಲ.
ಆಪತತ್ಸ ಪ್ರತಿಹಾರ್ಯ. ನೋಡಿ, ನಾನು ಎಷ್ಟು ಸಾರಿ ಈ ವರ್ಡ್ ಅನ್ನ ಮಧ್ಯ ಮಧ್ಯ ನಾನು ನಿಮಗೆ ಹೇಳ್ತಾನೆ ಇರ್ತೀನಿ. ನನ್ನ ಧ್ವನಿ ನಾನು ಹೇಗೆ ಪ್ರೊನೌನ್ಸಿಯೇಟ್ ಮಾಡ್ತೀನಿ ಅದನ್ನ ಮನಸ್ಸಿಟ್ಟು ಗಮನವಿಟ್ಟು ಕೇಳ್ಕೊಳ್ಳಿ. ನಿಮಗೆ ತಪ್ಪು ಕೇಳಿಸ್ಕೊಳ್ಳಲ್ಲ, ಹಾಗೆ ನೀವು ತಪ್ಪನ್ನ ನಿಮ್ಮ ಬಾಯಿಂದ ಉಚ್ಚಾರಣೆ ನೀವು ಮಾಡಕ್ಕೆ ಆಗಲ್ಲ. ಓಕೆನಾ? ಇಷ್ಟೆಲ್ಲ ನೀವು ರೂಲ್ಸ್ ಅನ್ನ ಫಾಲೋ ಮಾಡಿ. ನೀವೇನ್ ಮಾಡಬೇಕು, ಹಾಗೆ ಒಂದು ಕಡೆ ಕುತ್ಕೊಂಡು ನೀವು ಕಣ್ಣನ್ನ ಮುಚ್ಕೊಂಡು ಕೇವಲ 2 ಸಾರಿ ನಿಮ್ಮ ಬ್ರೀದಿಂಗ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಡೀಪ್ ಆಗಿ ಇನ್ಹೇಲ್ ಮಾಡಿ, ಡೀಪ್ ಆಗಿ ಎಕ್ಸೇಲ್ ಮಾಡಿ. ಇದು ಏನಕ್ಕೆ ಮಾಡ್ಬೇಕು ಗೊತ್ತಾ? ಪ್ರತಿಯೊಂದು ನಿಮ್ಮ ಮ್ಯಾನಿಫೆಸ್ಟೇಷನ್ಗೆ. ಯಾಕೆ ಅಂದ್ರೆ ನೀವು ಯಾವುದೋ ದಿನನಿತ್ಯದ ನಿಮ್ಮ ಡೇ ಟು ಡೇ ರೊಟೀನ್ ಲೈಫ್ ಅಲ್ಲಿ ಮೈಂಡ್ ಅಲ್ಲಿ ಸಾಕಷ್ಟು ಪ್ರೆಷರ್ಸ್ಗಳಿರುತ್ತೆ. ಏನ್ ಕೆಲಸ ಮಾಡಿದ್ವಿ, ಏನ್ ಮಾಡ್ಬೇಕು, ಅಥವಾ ಏನಾದ್ರೂ ನಮಗೆ ಬೇಕಾಗಿದ್ಯಾ, ಇದೆಲ್ಲ ನಾವು ಮಾಡ್ತಾ ಮಾಡ್ತಾ ನಿಮಗೆ ಏನಾಗುತ್ತೆ, ಈ ಮೈಂಡ್ ಅಲ್ಲಿ ನಮಗೆ ಸಾಕಷ್ಟು ಪ್ರೆಷರ್ಸ್ಗಳನ್ನ ಇಟ್ಕೊಂಡಿರ್ತೀವಿ. ಈ ಪ್ರೆಷರ್ ನಮಗೆ ಡೌನ್ ಆಗ್ಬೇಕು ಅಂದ್ರೆ ಬ್ರೀದಿಂಗ್ ಕೇವಲ 2 ಸಾರಿ ಡೀಪ್ ಆಗಿ ಇನ್ಹೇಲ್ ಮಾಡಿ, ಡೀಪ್ ಆಗಿ ಎಕ್ಸೇಲ್ ಮಾಡಿ. ಆಗ ನಿಮ್ಗೆ ಒಂದು ಮೈಂಡ್ ಕಾನ್ಸಂಟ್ರೇಷನ್ ಬರುತ್ತೆ. ಬಂದಾಗ ಏನ್ ಬೇಕು ಅದನ್ನ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಓಕೆ, ನೀವೇನ್ ಮಾಡ್ಬೇಕು, ಇದನ್ನೆಲ್ಲ ಮೈಂಡ್ ಅಲ್ಲಿ ಇಟ್ಕೊಂಡು ನೀವು ಯಾವ ಡ್ರೀಮ್ ಅನ್ನ ಫೋಕಸ್ ಮಾಡ್ತಾ ಇದ್ದೀರಿ, ಕಣ್ ಮುಚ್ಕೊಳ್ಳಿ. ಯಾವುದು ಡ್ರೀಮು, ಯಾವ ಡಿಸೈರು, ಯಾವ ವಿಶ್ ಅನ್ನೋದನ್ನ ಕಣ್ ಮುಚ್ಕೊಂಡು ನೋಡ್ತಾ ಹೋಗಿ ಆ ಡ್ರೀಮ್ ಬಗ್ಗೆನೇ ನೀವು ಫೋಕಸ್ 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 ಮಾಡ್ತಾ ಹೋಗಿ. ಫೋಕಸ್ ಮಾಡಿದ ನಂತರ ಏನ್ ಹೇಳ್ಬೇಕು, ಆಪತತ್ಸ್ಯ ಪ್ರತಿಹಾರ್ಯ ಅಂತ ಹೇಳಿ ಈ ವರ್ಡ್ ಅನ್ನ ಹೇಳಿ ನೀವು ಯಾವ್ದ್ರ ಬಗ್ಗೆ ಡ್ರೀಮ್ ಸಕ್ಸಸ್ ಆಗ್ಬೇಕು ಅನ್ಕೊಂಡಿದ್ದೀರೋ ಅದನ್ನ ನೀವು ಹೇಳ್ಕೊಂಡು ಸಕ್ಸಸ್ ಆಗಿದೆ, ರೀಚ್ ಆಗಿದ್ದೀನಿ, ನನಗೆ ಇದಕ್ಕೆ ಉತ್ತರ ಸಿಕ್ಕಿದೆ, ಸೊಲ್ಯೂಷನ್ ಸಿಕ್ಕಿದೆ, ಪರಿಹಾರ ಸಿಕ್ಕಿದೆ. ನಿಮ್ಮ ವಿಶ್ಗಳ ಬಗ್ಗೆ ನಾನು ಹೇಳ್ತಾ ಇರೋಂಥದ್ದು. ಓಕೆ, ಈಗ ನನಗೆ ಒಂದು ಕಾಲೇಜಲ್ಲಿ ನನಗೆ ಒಂದು ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ ಅಂತ ಎಕ್ಸಾಂಪಲ್ ಆಗಿ ನಾನು ತಗೊಳ್ತಾ ಇದ್ದೀನಿ. ಸ್ವಲ್ಪ ಯಾಕೋ ನನಗೆ ಬೇಕಾಗಿರೋ ಅಂತ ಕಾಲೇಜು ನನಗೆ ಸಿಗ್ತಾ ಇಲ್ಲ, ಸ್ವಲ್ಪ ಟೆನ್ಸ್ಡ್ ಆಗಿದ್ದೀನಿ ಅಂತ ಅಂದಾಗ ಇದು ನಾನು ಹೇಳಿರೋದನ್ನೆಲ್ಲ ರೆಡಿ ಮಾಡಿಕೊಂಡು ಕೂಲಾಗಿ ಸಮಾಧಾನವಾಗಿ ಕಣ್ಮುಚ್ಕೊಂಡು ಆಪತತ್ಸ್ಯ ಪ್ರತಿಹಾರ್ಯ, ನನ್ನ ಒಂದು ಡ್ರೀಮ್ ಕಾಲೇಜಲ್ಲಿ ನನಗೆ ಸೀಟ್ ಸಿಕ್ಕಿದೆ, ಆಪತತ್ಸ್ಯ ಪ್ರತಿಹಾರ್ಯ, ಆಪತತ್ಸ್ಯ ಪ್ರತಿಹಾರ್ಯ, ಆಪತತ್ಸ್ಯ ಪ್ರತಿಹಾರ್ಯ, ನನ್ನ ಒಂದು ಡ್ರೀಮ್ ಕಾಲೇಜಲ್ಲಿ ನನಗೆ ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ. ಅರ್ಥ ಆಯ್ತು ಅನ್ಕೊಳ್ತೀನಿ ನಾನು. ಈ ತರ ಈಗ ನಿಮಗೆ ಮತ್ತೆ ಡೌಟ್ ಬರುತ್ತೆ, ಎಷ್ಟು ಸಾರಿ ಮಾಡಬೇಕು ಅಂತ. ನೋಡಿ, ಇದು ಇನ್ಸ್ಟೆಂಟ್ ಮಿರಾಕಲ್ ಅಂತ ಹೇಳಿದೀನಿ. ನೀವು ನಿಮ್ಮ ವಿಶ್ನ ಎಷ್ಟು ಬೇಗ ಪಡ್ಕೊಳ್ಬೇಕು ಅಂತಿದ್ದೀರೋ, ಎಷ್ಟು ಬೇಗ ನಿಮ್ಮ ಕೈ ಸೇರ್ಬೇಕು ಉತ್ತರ ಅನ್ಕೊಂಡಿದ್ದೀರೋ ಅಷ್ಟು ಸಾರಿ ಮಾಡಿ. ಅಂದ್ರೆ ನಾನು ಹೇಳ್ತಾ ಇದ್ದೀನಿ, ಒಂದು ದಿನದಲ್ಲಿ ನಿಮಗೆ ಉತ್ತರ ಸಿಗುತ್ತೆ ಅಂತ. ಈಗ ನಾನು 3 ಸಾರಿ ಹೇಳಿದೆ, ಸಾಕಾ? ಆಗಲ್ಲ. ನಿಮಗೆ ಸಮಯ ಸಿಕ್ಕಾಗೆಲ್ಲ ನೀವು ಇದನ್ನ ಎಷ್ಟು ಮೈಂಡಿಗೆ ತಗೊಳ್ತೀರೋ, ಎಷ್ಟು ಫೋಕಸ್ ಮಾಡ್ತೀರೋ ಅಷ್ಟು ಬೇಗ ನಿಮಗೆ ಒಂದು ದಿನದಲ್ಲಿ ಪರಿಹಾರ ಸಿಗುತ್ತೆ. ಅವ್ರೇನೋ ಹೇಳಿದ್ದಾರೆ, ಕಣ್ ಮುಚ್ಕೊಂಡ್ಬಿಡೋಣ, ಆಪತತ್ಸ್ಯ ಪ್ರತಿಹಾರ್ಯ, ನನ್ಗೆ ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ, ನೋಡೋಣ ಇವರು ಕೊಟ್ಟಿದ್ದಾರಲ್ಲ ಸ್ವಿಚ್ ವರ್ಡ್ ವರ್ಕ್ ಆಗುತ್ತಾ? ಇದೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ ನೀವು. ಇದು ಯಾವುದು ವರ್ಕ್ ಆಗಲ್ಲ. ಇದು ವೇದಿಕ್ ಸ್ವಿಚ್ ವರ್ಡ್ಗಳು. ವರ್ಡ್ ಅಲ್ಲಿ ವೈಬ್ರೇಷನ್ಸ್ ಇರುತ್ತೆ. ನಮ್ಮ ನೆಗೆಟಿವ್ ಥಾಟ್ಸ್ ಯಾವುದು, ಪಾಸಿಟಿವ್ ಥಾಟ್ಸ್ ಯಾವುದು, ಯಾರಿಗೆ ನಾವು ಕೆಲಸ ಮಾಡ್ಕೊಡ್ಬೇಕು ಅದು ಕೂಡ ಅವ್ರಿಗೆ ಗೊತ್ತಿರುತ್ತೆ. ನೀವು ಯಾವ ಮಂತ್ರಗಳನ್ನಾಗ್ಲಿ, ಸ್ವಿಚ್ ವರ್ಡ್ಗಳನ್ನಾಗ್ಲಿ, ಏಂಜಲ್ ನಂಬರ್ಗಳನ್ನಾಗ್ಲಿ, ಅನಿಮಲ್ ಎನರ್ಜೀಸ್ನಾಗ್ಲಿ ಯಾವುದು ನೆಗ್ಲೆಕ್ಟ್ ಮಾಡೋ ಹಾಗೇನೆ ಇಲ್ಲ. ನೀವು ಎಷ್ಟು ಟ್ರಸ್ಟ್ ಮಾಡ್ತೀರೋ, ಬಿಲೀಫ್ ಮಾಡ್ತೀರೋ, ಇದಕ್ಕೆ ಅಂತ ನಿಮ್ಮ ಸಮಯವನ್ನ ಕೊಡ್ತೀರೋ ಆವಾಗ್ಲೇ ನಿಮ್ಮ ಮ್ಯಾನಿಫೆಸ್ಟೇಷನ್ ನಡೆಯೋ ಅಂತದ್ದು. ಇಲ್ಲ ಅಂದ್ರೆ ನೀವು ಇದನ್ನೆಲ್ಲ ಮಾಡಕ್ಕೆ ಹೋಗ್ಬೇಡಿ. ಒಂದು ತಿಳ್ಕೊಳ್ಳಿ, ನಮಗೆ ನಮ್ಮ ವಿಶ್ ಫುಲ್ಫಿಲ್ ಆಗ್ಬೇಕು. ಆದ್ರೆ ನಾವೇನ್ ಮಾಡ್ತಾ ಇದ್ದೀವಿ, 1 ನಿಮಿಷ 2 ನಿಮಿಷ ಚಾಂಟ್ ಮಾಡ್ಬಿಡೋದು, ಉತ್ತರ ಬಂದಿಲ್ಲ ಅಂದ್ರೆ 1 ನಿಮಿಷ 2 ನಿಮಿಷದಲ್ಲಿ ಏನೂ ಸಾಧ್ಯ ಇಲ್ಲ. ಸೊ ಹಾಗಿದ್ರೆ ನನ್ನ ವಿಡಿಯೋ ಬಂದಾಗ ನೀವೇನ್ ಮಾಡ್ಬೇಕು, ನಿಮಗೆ ಸಿಕ್ಕ ಈ ವಿಡಿಯೋ ನಂತರ ಸ್ವಲ್ಪ ಸಮಯ ತಗೊಂಡು ಏನೇನೆಲ್ಲ ಸ್ಟೆಪ್ ಫಾಲೋ ಮಾಡಬೇಕು ಅದನ್ನ ಹೇಳಿದೀನಿ. ಅದಾದ ನಂತರ
ಮತ್ತೆ 1 hour 2 hour ಬಿಟ್ಟಾದ್ಮೇಲೆ ಮತ್ತೊಮ್ಮೆ ನೀವು ಇದನ್ನ ಮಾಡಿ. ರಾತ್ರಿ ಮಲಗೋಕ್ ಮುಂಚೆ ಮಾಡಿ, ಬೆಳಿಗ್ಗೆ ಎದ್ದಾಗ ಮಾಡಿ, ಮಧ್ಯಾಹ್ನ ಮಾಡಿ. ಈ ತರ ನೀವು ಫೋಕಸ್ ನಿಮ್ಮ ಡ್ರೀಮ್ ಮೇಲೆ ಫೋಕಸ್ ಮಾಡ್ತಾ 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 ಹೋದಾಗ ಉತ್ತರ ಖಂಡಿತ ನಿಮ್ಮ ಹತ್ರ ಬರುತ್ತೆ. ಯಾವುದೇ ಆಗ್ಲಿ ಆ ಒಂದು ವೈಬ್ರೇಷನ್, ಆ ಫ್ರೀಕ್ವೆನ್ಸಿ ನಿಮ್ಮನ್ನ ರೀಚ್ ಆಗ್ಬೇಕಲ್ವಾ. ಸುಮ್ನೆ ನಮ್ಗೆ ನೋಡಿ, ಯೂನಿವರ್ಸ್ ಅಂದ ತಕ್ಷಣ ಎಲ್ಲರೂ ನಾವು ಅದೊಂದು ಎಲ್ಲರಿಗೂ ಸೇಯಿಂಗ್ ಅಲ್ವಾ. ಭಗವಂತ ಅಂದ ತಕ್ಷಣ ನಾವು ಮೇಲ್ ನೋಡ್ತೀವಿ, ಹಾಗೆ ಯೂನಿವರ್ಸ್ ಅಂದ ತಕ್ಷಣ ನಾವು ಮೇಲ್ ನೋಡ್ತೀವಿ. ಎಷ್ಟು ಹ್ಯೂಜ್ ಇದೆ, ಯಾರಾದ್ರೂ ಮೆಷರ್ ಮಾಡ್ಲಿಕ್ಕಾಗತ್ತಾ? ಅಂದ್ರೆ ಎಷ್ಟು ರಹಸ್ಯಗಳನ್ನ ಇಟ್ಕೊಂಡಿರಬಹುದು. ಯಾರೆಲ್ಲ ಈ ಫೀಲ್ಡ್ ಅಲ್ಲಿ ಇದ್ದೀರೋ, ಇದನ್ನ ನೀವು ನಂಬಿಕೆ ಇಟ್ಕೊಂಡು ಮಾಡ್ತೀರೋ, ಇಲ್ಲ ನನ್ಗೆ ಆ ವಿಶ್ವಾಸ ಇದೆ ಅನ್ಕೊಂಡು ನೀವು ಮಾಡ್ತೀರೋ, ಅವ್ರಿಗೆ ಮಾತ್ರ ಇದು ಉತ್ತರ ಬರೋಂಥದ್ದು. ಇಲ್ಲ ಅಂದ್ರೆ ಇದು ಯಾರಿಗೂ ಉತ್ತರ ಬರಕ್ ಸಾಧ್ಯನೇ ಇಲ್ಲ. ಮತ್ತೊಮ್ಮೆ ನೋಡಿ, ಇಲ್ಲಿ ನಾನು ಟೈಪ್ ಮಾಡ್ತಾ ಇದ್ದೀನಿ, ಆಪತತ್ಸ್ಯ ಪ್ರತಿಹಾರ್ಯ ಪಕ್ಕದಲ್ಲಿ ನಿಮ್ಮ ವಿಶ್ ಅಂತ ಬರ್ದಿರ್ತೀನಿ ನಾನು. ನಿಮ್ಮ ವಿಶ್ ಅಂದ್ರೆ ಯಾರ್ಯಾರೆಲ್ಲ ವಿಶ್ ಮಾಡ್ತಿರೋ ನಿಮ್ಮ ವಿಶ್ಗಳನ್ನ ಮುಂದಕ್ಕೆ ಹಾಕೊಂಡು ನೆಕ್ಸ್ಟ್ ಏನು ಫುಲ್ಫಿಲ್ ಆಗಿದೆ ಅನ್ಕೊಳ್ಬೇಕು. ಸಿಕ್ಕಿದೆ, ದಕ್ಕಿದೆ, ಪರಿಹಾರ ಆಗಿದೆ, ಸೊಲ್ಯೂಷನ್ ಬಂದಿದೆ, ನಿಮ್ಮ ವರ್ಡ್ಸ್ ಅನ್ನ ನೀವಲ್ಲಿ ಹಾಕೊಳ್ಬೇಕಾಗತ್ತೆ. ಈ ವೇದಿಕ್ ಸ್ವಿಚ್ ವರ್ಡ್ ಅನ್ನೋದು ತುಂಬಾ ಪವರ್ಫುಲ್ ಆಗಿದೆ. ಓಕೆ, ಇದಕ್ಕೆ ನಾನು ಯಾರೆಲ್ಲ ರೇಖಿಯನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಿ, ಪ್ರಾಣಿಕ್ ಹೀಲಿಂಗು, ಮರ್ಲಿನ್ ಟ್ರಿನಿಟಿ, ಝೀಬು ಸಿಂಬಲ್ಗಳಿರಬಹುದು, ಹಾಗೆ ಏಂಜಲಿಕ್ ಥೆರಪಿ ಇರ್ಬೋದು, ಇದೆಲ್ಲ ಯಾರ್ಯಾರೆಲ್ಲ ಮಾಡ್ತಾ ಇದ್ದೀರೋ ಅವರು ಇದನ್ನ ಈ ವಿಡಿಯೋ ಸಿಕ್ಕ ತಕ್ಷಣ ಮೊದಲು ನೀವು ರೇಖೆಯನ್ನ ಕಾಲ್ ಮಾಡಿ, ರೇಖೆ ಸಿಂಬಲ್ಸ್ಗಳನ್ನ ಕಾಲ್ ಮಾಡಿ, ನಂತರ ನೀವು ಇದನ್ನ ಮಾಡಿ ನೋಡಿ. ಟ್ರೆಮೆಂಡಸ್ ರಿಸಲ್ಟ್ ಅನ್ನು ಬರುತ್ತೆ. ಸೊ ಕೇವಲ ಒಂದೇ ಒಂದು ದಿನದಲ್ಲಿ ನಿಮ್ಮ ವಿಶ್ ಫುಲ್ಫಿಲ್ ಮಾಡ್ಕೊಳ್ಬೇಕಾ? ನೋಡಿ, ಇಲ್ಲಿ ನಾನು ಏನಂದೆ, ಕೇವಲ ಒಂದೇ ಒಂದು ದಿನದಲ್ಲಿ ಎಂದೆ. ಎಷ್ಟೋ ಜನ ಏನ್ ಮಾಡಿರ್ತಾರೆ ಗೊತ್ತಾ, ಇವ್ರು ಹೇಳ್ಬಿಟ್ಟಿದ್ದಾರೆ ನಾವು ಮಾಡೋಣ, ಒಂದು ದಿನದಲ್ಲಿ ನಾನು ಮನೆ ಕಟ್ಟಿಬಿಟ್ಟಿದ್ದೀನಿ ಅಂತಾನು ಹಾಕೊಂಡು ನಮ್ಮನ್ನ ಪ್ರಶ್ನೆ ಮಾಡಿದ್ರೆ ಅದ ಆಗತ್ತಾ? ಇದೆಲ್ಲ ನಾವು ಈ ವೇದಿಕ್ ಸ್ವಿಚ್ ವರ್ಡ್ಗಳು ಪ್ರತಿಯೊಂದು ನಾವು ತರ್ತಾ ಇರೋವಂಥದ್ದು ನಿಮಗೋಸ್ಕರ. ಎಲ್ಲೋ ಒಂದು ಕಡೆಗೆ ಸಣ್ಣ ಪುಟ್ಟ ಡಿಸೈರ್ಸ್, ಡ್ರೀಮ್ಸ್ ಇಟ್ಕೊಂಡಿರ್ತೀರಿ. ಇದು ವಿಡಿಯೋ ಮುಖಾಂತರನೇ ನಿಮಗೆ ಉತ್ತರಗಳು ಸಿಗ್ತಾ ಇರೋವಂಥದ್ದು. ಕ್ಲಾಸ್ ಅಲ್ಲಿ ಬಂದಾಗ ಕ್ಲಾಸ್ ಅಲ್ಲಿ ಸಿಗೋಂತ ಪವರ್, ವೈಬ್ರೇಷನ್, ಫ್ರೀಕ್ವೆನ್ಸಿ, ಎನರ್ಜಿ ಇದೆಲ್ಲ ಬೇರೆನೆ ಇರುತ್ತೆ. ಆದ್ರೂ ವಿಡಿಯೋ ಮುಖಾಂತರನೇ ನಾವು ಎಲ್ಲರಿಗೂ ಸೊಲ್ಯೂಷನ್ ಕೊಡಬೇಕು ಅಂತ ಅಂದಾಗ ನಮ್ಮ ವಿಡಿಯೋವನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ನೀವುಗಳು ಸರಿಯಾಗಿ ಮಾಡಿದ್ರೆ ರಿಸಲ್ಟು ಖಂಡಿತ. ಇಲ್ಲಿ ಅರ್ಥ ಏನು, ಆಪತತ್ಸ್ಯ ಪ್ರತಿಹಾರ್ಯ ಅಂದ್ರೆ ಆಪತ್ ಕಾಲದಲ್ಲಿ ಎಂತದ್ದು ನಮ್ಗೆ ಪರಿಹಾರ ಸಿಗ್ತಾ ಇದೆ ಅನ್ನೋಂಥದ್ದು ಈ ವಿಡಿಯೋ ಮುಖಾಂತರ ಈ ವೇದಿಕ್ ಸ್ವಿಚ್ ವರ್ಡ್ ಅನ್ನ ತಗೊಂಡ್ ಬಂದಿದ್ದೀನಿ. ಮಾಡ್ತೀರಾ ಅಲ್ವಾ? ಯಾರ್ಯಾರೆಲ್ಲ ಮಾಡ್ತಿರೋ ಕೇವಲ ಒಂದು ದಿನದಲ್ಲಿ 24 ಗಂಟೆಯಲ್ಲಿ ನಿಮಗೆ ಸಾಕಷ್ಟು ಜನರಿಗೆ, ಎಲ್ಲ ಒಂದಿಬ್ಬರಿಗೆ ರೀಚ್ ಆಗದೆ ಇರಬಹುದು. ಅವರವರ ಕರ್ಮಾನುಸಾರನು ಭಗವಂತ ಉತ್ತರಗಳನ್ನ ಕೊಡ್ತಾನೆ. ಹಾಗೆ ನಮ್ಮ ನಂಬಿಕೆ, ವಿಶ್ವಾಸದ ಮೇಲೇನು ಉತ್ತರಗಳು ಸಿಗುತ್ತೆ. ಆವಾಗ್ಲೇ ನಾನು ಹೇಳಿದಾಗೆ 24 ಗಂಟೆಯಲ್ಲಿ ನಾನು ಮನೆ ಕಟ್ಟಿದ್ದೀನಿ, ಆ ತರ ವಿಷಸ್ ಎಲ್ಲ ಖಂಡಿತ ಯಾರು ಮಾಡಕ್ ಹೋಗ್ಬೇಡಿ. ಓಕೆ, ತಕ್ಷಣಕ್ಕೆ ಪರಿಹಾರ ಇಂಥ ಒಂದು ವೇದಿಕ್ ಸ್ವಿಚ್ ವರ್ಡ್ ಮಾಡ್ತೀರಾ ಅಲ್ವಾ? ಇಷ್ಟೆಲ್ಲ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಟ್ಟಿದ್ದೀನಿ. ನನ್ನ ವಿಡಿಯೋನ ಒಂದಲ್ಲ 2 ಸಾರಿ ನೋಡಿದ್ರೆ ನೀವೇ ಇನ್ನೊಬ್ರಿಗೆ ಮ್ಯಾನಿಫೆಸ್ಟೇಷನ್ ಮಾಡುವಂತ ಟೆಕ್ನಿಕ್ ಏನು ಅನ್ನೋದು ನೀವು ಹೇಳ್ಬಿಡ್ತೀರಿ. ಹಾಗಾದ್ರೆ ಲೈಕ್ ಕೊಡದೆ ಹೋಗ್ತಾ ಇದ್ದೀರಾ? ಡೆಫಿನೆಟ್ ಆಗಿ ನಿಮ್ಮ ಲೈಕು ನನಗೆ ತುಂಬಾ ಒಂದು ಮೋಟಿವೇಶನ್, ಹಾಗೆ ಒಂದು ಎನ್ಕರೇಜ್ಮೆಂಟ್. ಹಾಗೆ ನೀವೆಲ್ಲ ನನ್ನನ್ನ ಎಷ್ಟು ಲೈಕ್ ಮಾಡ್ತೀರಿ, ನನಗೆ ನಿಮ್ಮ ಕಡೆಯಿಂದ ಅಷ್ಟು ಲೈಕ್ ಬಂದಿದೆ ಅಂತ ತಿಳ್ಕೊಳ್ತಾ ಹೋಗ್ಬರ್ಲಾ. ನಮಸ್ಕಾರ.